ವೀಕ್ಷಕರೇ, 2019 ಫೆಬ್ರವರಿ 14ರಂದು ಭಾರತಕ್ಕೆ ಒಂದು ಕರಾಳ ದಿನವಾಗಿದೆ. ಕಾರಣವೇನೆಂದರೆ ಜಮ್ಮು ಮತ್ತು ಶ್ರೀನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರತೀಯ ಭದ್ರತಾ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ 75 ಬೆಂಗಾವಲು ವಾಹನಗಳು ಬರೋಬ್ಬರಿ 2500 ಯೋಧರು ಚಲಿಸುತ್ತಿದ್ದ ವಾಹನಕ್ಕೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮೊಹಮ್ಮದ್ ಇಸ್ಮಾಯಿಲ್ ಅಲ್ವಿ ಎನ್ನುವ ಉಗ್ರನೊಬ್ಬ 300 ಕೆಜಿ RDX ಅನ್ನು ತನ್ನ ಒಂದು ಕಾರಿನಲ್ಲಿ ತೆಗೆದುಕೊಂಡು ನೇರವಾಗಿ ಪುಲ್ವಾಮಾ ಜಿಲ್ಲೆಯ ಲೇತಾಪುರದಲ್ಲಿ ಸಾಗುತ್ತಿದ್ದ ಭಾರತೀಯ ಭದ್ರತಾ ಸಿಬ್ಬಂದಿ ಪಡೆಯ ಒಂದು ವಾಹನಕ್ಕೆ ಡಿಕ್ಕಿ ಹೊಡೆಯುತ್ತಾನೆ. ಡಿಕ್ಕಿ ಹೊಡೆದ ಮರುಕ್ಷಣವೇ RDX ಬಾಂಬ್ ಸ್ಫೋಟಗೊಳ್ಳುತ್ತದೆ. ಸ್ಫೋಟಗೊಂಡ ತಕ್ಷಣವೇ 40 ಜನ ಭಾರತದ ಯೋಧರು ಸ್ಥಳದಲ್ಲಿಯೇ ಮೃತಪಡುತ್ತಾರೆ. 35 ಜನ ಯೋಧರು ತೀವ್ರ ಗಾಯಗೊಳ್ಳುತ್ತಾರೆ. ವೀಕ್ಷಕರೇ, ಈ ಒಂದು ಘಟನೆ ಒಂದು ಕಡೆಯಾದರೆ ನಾವು ಗಮನಿಸಬೇಕಾದ ಅಂಶವೇನೆಂದರೆ ಭಾರತದಲ್ಲಿರುವ ಚಿಕ್ಕ ರಾಜ್ಯವಾಗಿರುವ ಗೋವಾವು ಅಲ್ಲಿಂದ ಕರ್ನಾಟಕಕ್ಕೆ ಬರಬೇಕಾದರೆ ಒಂದು ವಿಸ್ಕಿ ಬಾಟಲನ್ನು ತರಲು ಸಾಧ್ಯವಿಲ್ಲ. ಪುಲ್ವಾಮಾ ಎಂಬ ಜೀರೋ ಟಾಲರೆನ್ಸ್ ಇರುವ ಪ್ರದೇಶದಲ್ಲಿ 300 ಕೆಜಿ RDX ಹೇಗೆ ಬಂತು ಅನ್ನುವುದೇ ಅನುಮಾನಾಸ್ಪದವಾಗಿದೆ. ಈ ಘಟನೆ ನಡೆದು 5 ವರ್ಷ ಕಳೆದರೂ ಸಹ ಇಲ್ಲಿಯವರೆಗೆ RDX ಹೇಗೆ ಭಾರತದ ಒಳಗೆ ಬಂತು ಎನ್ನುವುದು ಇಲ್ಲಿಯವರೆಗೂ ತನಿಖಾ ತಂಡ ತಿಳಿದುಕೊಂಡಿಲ್ಲ. ಇದನ್ನು ಭಾರತೀಯ ಜನ ಪ್ರಶ್ನೆ ಮಾಡುತ್ತಿಲ್ಲ ಯಾಕೆ? ಸರ್ಕಾರ ಈ ಒಂದು ತನಿಖೆಯನ್ನು ಚುರುಕುಗೊಳಿಸುತ್ತಿಲ್ಲ ಯಾಕೆ? ಯೋಧರ ಸಾವಿಗೆ ಬೆಲೆ ಇಲ್ಲವೇ? 40 ಜನ ಯೋಧರ ಸಾವಿಗೆ ನ್ಯಾಯ ಸಿಗುವುದಾದರೂ ಯಾವಾಗ? ಈ ಒಂದು ವಿಷಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯ ಗೆಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.